ನಮ್ಮ ಚಿಕ್ಕಪ್ಪಂಗೆ 50ನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು. ಏನ್ರಿ ಇವತ್ತು ಬೆಳಿಗ್ಗೆ ಇಲ್ಲಿ 6 ಗಂಟೆಯಿಂದಾನೇ ಜನ ಬಂದಿದ್ದಾರೆ. ವರ್ಷ ಅದೇನಂದ್ರೆ ಅವ್ರ ಮೇಲಿರೋ ಪ್ರೀತಿ, ಆಮೇಲೆ ಅವ್ರನ್ನ ಯಾವ ತರ ಆಚರಿಸ್ತಾರೆ ಅದು ಹೆಚ್ಚಾಗ್ತಾನೆ ಇದೆ. ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗ ಕೂಡ ಅದು ಒಂದ್ ಹೊಸ ಸಿನಿಮಾ ಅವ್ರದ್ದು ಯಾವ ತರ ರಿಲೀಸ್ ಆಗುತ್ತೋ ಅದೇ ತರಾನೇ ಆಚರಣೆ ಮಾಡಿದ್ರೆ, ಅದೇ ತರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ. ಅದಂತೂ ಏನ್ ನಂಬಕ್ಕೆ ಆಗಲ್ಲ ಯಾವ ತರ ಇದೆ ಅಂತ. ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಫಿಲ್ಮ್, ಈ ರಿಲೀಸ್ಗೂ ಅಷ್ಟೇ ಪವರ್ ಇತ್ತು, ಅಷ್ಟೇ ಎನರ್ಜಿ ಇತ್ತು, ಅಷ್ಟೇ ಸೆಲೆಬ್ರೇಷನ್ ಇತ್ತು. ನಮ್ಮದು ಎಲ್ಲಪ್ಪ ನಮ್ ಚಿಕ್ಕಪ್ಪ ಅಂತೂ ಇಲ್ಲಿ ನಮ್ ಫ್ಯಾನ್ಸ್ ಮುಖಾಂತರ ಅವ್ರು ಇಲ್ಲೇ ಇದಾರೆ ನಮ್ ಜೊತೆಗೆ ಅಂತಾನೆ ಯಾವಾಗ್ಲೂ ಅನ್ಸುತ್ತೆ. ಅವರು ಯಾವತ್ತೂ ಕೂಡ ಇಲ್ಲ ಅನ್ನೋ ಹೊರಗೆ ಯಾವತ್ತು ಅಭಿಮಾನಿಗಳೆಲ್ಲ ಇಲ್ಲಿ ದೊಡ್ಡ ಮನೆಯಲ್ಲಿ ಇಲ್ವೇ ಇಲ್ಲ. ಆ ರೀತಿ ಫ್ಯಾನ್ಸ್ ಕೂಡ ನಡ್ಕೋತಾ ಇದಾರೆ, ದೊಡ್ಡ ಮನೆಯವರು ಕೂಡ ನಡ್ಕೋತಾರೆ. ಹೌದು, ಅಂದ್ರೆ ಪ್ರತಿ ವರ್ಷ ನಾನು ನೋಡ್ತಾನೆ ಇದೀನಿ, ಎಲ್ಲಾ ಅಭಿಮಾನಿಗಳು ಸೇರ್ಕೊಂಡು ಅನ್ನದಾನ ಮಾಡ್ತಾರೆ, ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ. ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ, ಕಬಡ್ಡಿ ಮ್ಯಾಚ್ ಇರುತ್ತೆ. ಲೈಕ್ ಅವ್ರ ಹೆಸರಲ್ಲಂತೂ ಸುಮಾರು ಕೆಲಸ ನಡೀತಾನೆ ಇರುತ್ತೆ. ಅದಂತೂ ನೋಡ್ತಾ ತುಂಬಾ ಸಂತೋಷ ಆಗುತ್ತೆ. ಅವರು ಯಾವ ರೀತಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ್ರು, ಆ ರೀತಿ ಸಮಾಜಮುಖಿ ಕಾರ್ಯಗಳನ್ನ ಮುಂದುವರಿಸ್ತಾ ಬರ್ತಾ ಇದಾರೆ ಅಭಿಮಾನಿಗಳಿಗೆ. ಖಂಡಿತ ಇವಾಗ ನೋಡಿ ಅವ್ರುಗಳು ನೋಡಿ ನಮ್ಗೆ ಸಂತೋಷಪ್ಪ, ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ಅಷ್ಟು ಪ್ರಮಾಣ ಬೀರಿದಾರೆ ಇವತ್ತು ನಮ್ ಎಲ್ರ ಮೇಲೆ. ಅಂಡ್ ಅವ್ರ ದಾರಿ ನಾವೆಲ್ಲರೂ ಮುಂದೆ ಹೋಗ್ಬೇಕು ಅನ್ನೋದು ಎಲ್ರು ಆಸೆ. ಅದನ್ನ ಅಭಿಮಾನಿಗಳು ಎಸ್ಪೆಷಲಿ ತುಂಬಾ ಚೆನ್ನಾಗಿ ನಿರ್ವಹಿಸ್ತದೆ. ಸರ್, ಈಗ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಇದು ಅಪ್ಪು ಅವರ ಸಮಾಧಿ ಅಲ್ಲ, ದೈವ ಸನ್ನಿಧಿ ಅಂತ ನಾವು ಅನ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಆ ಬಗ್ಗೆ ಅಫ್ಕೋರ್ಸ್ ಖಂಡಿತ ನೀವ್ ಹೇಳಿದ್ದೆ ಸತ್ಯ. ಪ್ರತಿಯೊಬ್ರು ಮಾತಾಡ್ತಿರೋದು ಅದೇನೋ ಇಲ್ಲಿ ಬಂದ್ರೆ ಅದೊಂದು ತೃಪ್ತಿ ಸಿಕ್ತಿದೆ ಪ್ರತಿಯೊಬ್ರು. ಅವ್ರನ್ನ ದೇವತಾನೇ ನಾವು ನೋಡ್ತಾ ಇದೀವಿ ಎಲ್ರು. ಅಂಡ್ ಬೆಳಿಗ್ಗೆನೆ ಹಿಂಗೆ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದ ಜನ ಹಿಂಗ್ ತುಂಬಿರ್ತಾರೋ, ಇಲ್ಲೂ ಬೆಳಿಗ್ಗೆ 6 ಗಂಟೆಯಿಂದಾನೇ ಜನ ತುಂಬಿಕೊಂಡು ಎಲ್ಲ ಅವ್ರ ಆಶೀರ್ವಾದ ಪಡ್ಕೊಂಡು ಅವ್ರನ್ನ ವಿಶ್ ಮಾಡ್ಕೊಂಡು ಹೋಗ್ತಿರೋದು ಏನ್ ಹೇಳಂತಾನೆ ಗೊತ್ತಾಗಲ್ಲ. ಸಿನಿಮಾ ಶೂಟಿಂಗ್ ನೀವು ಕೂಡ ಹೋಗಿದ್ದು, ಆ ಫೋಟೋ ಎಲ್ಲ ಮೊನ್ನೆ ಶೇರ್ ಮಾಡ್ಕೊಂಡಿದ್ದೀರಿ, ಅದ್ರದ್ದು ಏನಾದ್ರು ಮೆಮೊರಿ ಹೌದು, ಅದು ಎಲ್ಲಿಂದ ಆರಂಭವು ಆ ಸಾಂಗ್ ಶೂಟಿಂಗು ಅಲ್ಲಿ ಕುಲು ಮನಾಲಿ ನಡೆದಿದ್ದು. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಈ ಸ್ನೋ, ಈ ಹಿಮ, ಈ ಬೆಟ್ಟಗಳನ್ನೆಲ್ಲ ನೋಡಿದ್ ಫಸ್ಟ್ ಟೈಮ್ ಅದು ಈ ಪಿಕ್ಚರ್ ಮುಖಾಂತರನೇ ಆಯ್ತು. ಅಂಡ್ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಫಸ್ಟ್ ಟೈಮ್ ಚಿಕ್ಕಪ್ಪನ ಜೊತೆ ಆಂಟಿ ಜೊತೆ ಎಲ್ಲ ಆಟ ಆಡ್ಕೊಂಡು ಅಲ್ಲಿ ಇಡೀ ಸೆಟ್ ಅಲ್ಲಿ. ಇನ್ಫ್ಯಾಕ್ಟ್ ಅಪ್ಪು ಸಿನಿಮಾ ಅಂತೂ ಫುಲ್ ಶೂಟಿಂಗ್ ಜ್ಞಾಪಕ ಇದೆ. ಯಾಕೆಂದ್ರೆ ಸುಮಾರು ನಮ್ ಸದಾಶಿವನಗರ್ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನಡೀತು. ಅಂಡ್ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ನಡೀತು. ಒಂಥರ ಈಗ್ಲೂ ನೆನ್ಸ್ಕೊಂಡ್ರೆ ಎಲ್ಲ ಈಗೀಗೆ ನಡೆದಂಗೆ ಅನ್ಸ್ತಿದೆ. ಬೇಗ ಇಷ್ಟೊಂದು ವರ್ಷ ಇಷ್ಟೆಲ್ಲ ಆಗೋಯ್ತಾ ಅಂತ ಕೆಲವು ಸತಿ ಆಶ್ಚರ್ಯ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿತ್ತು ಅವಾಗ ಸಿನಿಮಾ ನೋಡಿದಾಗ. ಅಂಡ್ ಇವಾಗ್ಲೂ ಏನು ಹೊಸ ಸಿನಿಮಾ ತರ ಇವಾಗ್ಲೂ ಫ್ರೆಶ್ ಆಗಿದೆ ಸಿನಿಮಾ, ಏನು ಹಳೇದಂತ ಅನ್ಸೋದೇ ಇಲ್ಲ. ಅಂಡ್ ಅದನ್ನ ಜನ ಸೆಲೆಬ್ರೇಟ್ ಮಾಡ್ತಿರೋದು ನೋಡಿದ್ರೆ ಮಾತೇ ಬರಲ್ಲ ಏನ್ ಹೇಳ್ಬೇಕು ಅಂತ. ಅವ್ರಿಗೆಲ್ಲ ಹುಟ್ಟುಹಬ್ಬದ ದಿನ ನಿಮ್ಮ ಒಂದು ಸಾಂಗ್ ರಿಲೀಸ್ ಆಗ್ತದೆ. ಅಫ್ಕೋರ್ಸ್ ಇವತ್ತು ಎಕ್ರಮಾರ್ನ ಡೆಫಿನೆಟ್ಲಿ ನಮ್ ಚಿಕ್ಕಪ್ಪನ್ಗೆ ಡೆಡಿಕೇಟ್ ಮಾಡ್ಕೊಂಡೆ ಅವ್ರಿಗೋಸ್ಕರನೇ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ. ಹೊಸದಾಗಿ ಏನೋ ಡಿಫ್ರೆಂಟ್ ಆಗಿ ನಾನು ಟ್ರೈ ಮಾಡಿದ್ದೀನಿ, ನೋಡೋಣ. ಅವ್ರ ಸಂತೋಷಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಾರೆ. ಸರ್, ಮನೇಲಿ ರಾತ್ರಿ 12 ಗಂಟೆಗೆ ಏನ್ ಸೆಲೆಬ್ರೇಷನ್ ತರ ಏನಾದ್ರು ಇತ್ತ ಹೇಗೆ ಅಂತ ಹೇಳಿ? ಅಂದ್ರೆ ಅವ್ರು ಇಲ್ಲ ಅಂದ್ರೆ ನಾವು ಭಾವಿಸಿಲ್ಲ, ಇದ್ದಾರೆ. ಬಟ್ ಮನೇಲಿ ಹೇಗಿತ್ತು ಅಂತ ಹೇಳಿ? ಅಫ್ಕೋರ್ಸ್ ಮನೇಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಇದ್ದಾರೆ. ಬಟ್ ಇವತ್ತು ಹುಟ್ಟುಹಬ್ಬದ ದಿವಸ ಅಲ್ಲ, ಮನೆಯವ್ರು ಎಲ್ರು ಬರ್ತಾರೆ. ನನ್ಗೆ ಶೂಟಿಂಗ್ ಇದೆ ಅಂತ ನಾನು ಸ್ವಲ್ಪ ಬೇಗ ಬಂದು ನೋಡ್ತಾ ಇದ್ದೀನಿ ಅಷ್ಟೇ. ಬಟ್ ಮಾಮೂಲಿ ಪ್ರತಿ ವರ್ಷ ಏನ್ ಮಾಡ್ತೀವಿ ಅದೇ ತರಾನೇ ಆಚರಣೆ ನಡೀತಾನೆ.